ಅದು ಸುಪ್ರೀಂ ಕೋರ್ಟ್ನಲ್ಲಿ ಎರಡು 2018 ಆಗಿರ್ತಕ್ಕಂಥದ್ದು. ಇಲ್ಲಿ ಏನು ಹೇಳಿದ್ದಾರೆ ಅಂತಂದ್ರೆ, when there are conflicting views, then the court must bow down to the opinion of the experts. Judges are not and cannot be experts in all fields, and therefore they must exercise great restraint and should not overstep their jurisdiction to upset the opinion of the experts. This is Supreme Court verdict. ನಾನು ಇದನ್ನ ತಪ್ಪು ಮಾಡಿದ್ರು ಸಮರ್ಥನೆ ಅಂತ ಮಾಡ್ಕೊತಾ ಇಲ್ಲ. ಸುಪ್ರೀಂ ಕೋರ್ಟ್ ಡಿಸಿಷನ್ ಹೇಳಿದೆ ಅಷ್ಟೇ, ಸದನದ ಗಮನಕ್ಕೆ ತಗೊಬಂದೆ ಅಷ್ಟೇ. ಆಮೇಲೆ 2ನೇ ಮರುಪರೀಕ್ಷೆ ಆದಮೇಲೆ ಮತ್ತೆ ತಜ್ಞರ ಸಮಿತಿಯನ್ನು ರಚನೆ ಮಾಡಿದ್ರು. ತಜ್ಞರ ಸಮಿತಿ ಪರಿಶೀಲನೆ ಮಾಡಿ ಆ ಭಾಷಾಂತರ ಎಲ್ಲ ನೋಡಿದ ಮೇಲೆ 6 ತಪ್ಪುಗಳಾಗಿದ್ದಾವೆ ಅಂತ ಹೇಳಿದ್ರು. ಇದು 2ನೇ ಪರೀಕ್ಷೆಯಲ್ಲಿ 6 ತಪ್ಪುಗಳಾಗಿದ್ದಾವೆ, ಅದಕ್ಕೆ ಕೃಪಾಂಕ ಕೊಡ್ತೀವಿ ಅಂತ ಹೇಳಿದ್ರು. ಕೃಪಾಂಕ ಕೊಟ್ಟರು. ಕೊಟ್ಟ ಮೇಲೆ 1:15 ಆಯ್ಕೆ ಮಾಡೋದು ಮೇನ್ ಪರೀಕ್ಷೆಗೆ. ಪ್ರಿಲಿಮಿನರಿ ಎಕ್ಸಾಮಿನೇಷನ್ನಿಂದ ಮೇನ್ ಎಕ್ಸಾಮಿನೇಷನ್ಗೆ 1:15 ಮಾದರಿನಲ್ಲಿ ಮಾಡ್ತಾರೆ. ಅಂದರೆ ಎಷ್ಟು ಜನ ಪರೀಕ್ಷೆಗೆ ಮಾಡಿರ್ತಾರೆ, ಆರ್ಡರ್ ಆಫ್ ಮೆರಿಟು ಮತ್ತು ರಿಸರ್ವೇಷನ್ನು ಇವೆಲ್ಲ ನೋಡ್ಕೊಂಡು 1:15 ಮಾಡ್ತಾರೆ. ಇದನ್ನು ಮಾಡಲಿಕ್ಕೆ ನೋಟಿಫಿಕೇಶನ್ ಇಶ್ಯೂ ಮಾಡ್ತಾರೆ KPSC ಅವರು. ಆ ನೋಟಿಫಿಕೇಶನ್ ಮೇಲೆ KITಗೆ ಹೋಗ್ತಾರೆ, ಅಭ್ಯರ್ಥಿಗಳು KITಗೆ ಹೋಗ್ತಾರೆ. KITನಲ್ಲಿ 10ನೇ ತಾರೀಕು ಕೇಸಿತ್ತು. 10ನೇ ತಾರೀಕಿನಿಂದ ನಾಳೆಗೆ ಹೋಗಿದೆ. ನಾನು ಇದನ್ನೆಲ್ಲ ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, KIT ಇದೆಯಲ್ಲ, ದಟ್ಸ್ ಆಲ್ಸೋ ಎ ಕೋರ್ಟ್. ಅವರು ಇನ್ನೂ ಕೂಡ ಪೂರ್ಣ ಡಿಸಿಷನ್ ಕೊಟ್ಟಿಲ್ಲ. 10ನೇ ತಾರೀಕು ಆರ್ಗ್ಯುಮೆಂಟು ಪ್ರಾರಂಭ ಆಗಿದೆ, ಪಾರ್ಟ್ 2 ಆಗಿದೆ, ನಾಳೆಗೆ ಹಾಕೊಂಡಿದ್ದಾರೆ. ನಾಳೆ ಆರ್ಗ್ಯುಮೆಂಟ್ ಕೇಳಿದ ಮೇಲೆ ಆರ್ಡರ್ಸ್ ಆಗ್ಬೋದು. ಈಗ ಇವರೆಲ್ಲ ಮಾನ್ಯ ಕೆಳಮನೆ ಮತ್ತು ಮೇಲ್ಮನೆ ಸದಸ್ಯರುಗಳು ಮರುಪರೀಕ್ಷೆ ಮಾಡಿ ಅಂತ ಹೇಳ್ತಾ ಇದ್ದಾರೆ. ನಾನು ಮರುಪರೀಕ್ಷೆ ಮಾಡಬಾರದು ಅಂತ ಹೇಳಲ್ಲ. ಮರುಪರೀಕ್ಷೆ ಮಾಡಿದ್ರೆ ತಪ್ಪು ಅಂತಲೂ ಹೇಳಲ್ಲ. ಆದ್ರೆ ನಾನೇ ಆದೇಶ ಕೊಡಕ್ಕೆ ಬರಲ್ಲ. ಇದು ಒಂದು ಸಂವಿಧಾನಾತ್ಮಕವಾದಂಥ ಸಂಸ್ಥೆ. ಯಾಕೆಂದರೆ ಒಬ್ಬ ಮೆಂಬರ್ನ ತೆಗಿಬೇಕಾದ್ರೆ ಸರ್ಕಾರ ತೆಗಿಯೋಕ್ಕಾಗಲ್ಲ, ಅಥವಾ ಚೇರ್ಮನ್ ಬದಲಾವಣೆ ಮಾಡೋಕ್ಕಾಗಲ್ಲ.
ಮೆಂಬರ್ ಬದಲಾವಣೆ ಮಾಡಬೇಕಾದ್ರೆ, ಚೇರ್ಮನ್ ಬದಲಾವಣೆ ಮಾಡಬೇಕಾದ್ರೆ ಸುಪ್ರೀಂ ಕೋರ್ಟ್ನವ್ರ ಜೊತೆ ಮಾತಾಡಿ ರಾಷ್ಟ್ರಪತಿಗಳು ತೆಗಿಬೇಕು. ಆ ಥರ ಕಾನೂನು ಇದೆ, ನಮ್ಮ ಸಂವಿಧಾನ ಆ ಥರ ಹೇಳ್ತದೆ. ಆದರೂ ಏನೇನು ತಪ್ಪುಗಳಾಗಿದ್ದಾವೆ ಆ ತಪ್ಪುಗಳನ್ನೆಲ್ಲ ಹೇಳಿ ಲೋಕಸೇವಾ ಆಯೋಗಕ್ಕೆ ಸೂಚನೆ ಕೊಡ್ತಕ್ಕಂಥ ಅಧಿಕಾರ ಇದ್ದೇ ಇರ್ತದೆ. ಈಗ ನಾವು ಸೆಕ್ರೆಟರಿ ಹಾಕಿದ್ದೀವಿ, ಅಲ್ಲಿ IAS ಆಫೀಸರು ಸೆಕ್ರೆಟರಿ ಹಾಕಿದ್ದೀವಿ. ಆಮೇಲೆ ಕಂಟ್ರೋಲರ್ ಆಫ್ ಎಕ್ಸಾಮಿನೇಷನು IASನವ್ರು ಇರ್ತಾನೆ, ಅವ್ರು ಹಾಕಿದ್ದೀವಿ. ಇವರು ಏನೇನು ಹೇಳಿದಾರಲ್ಲ, ನಮ್ಮ ನಾರಾಯಣ ಸ್ವಾಮಿ ಹೇಳಿದ್ದಾನೆ, ಸರ್ಕಾರಕ್ಕೆ ಎಲ್ಲಪ್ಪ ಬದ್ಧತೆ ಇರಬೇಕು, ಶ್ರದ್ಧೆ ಇರಬೇಕು. ನಮಗೆ ಶ್ರದ್ಧೆನೂ ಇದೆ, ಬದ್ಧತೆನೂ ಇದೆ. ಸರ್ಕಾರಕ್ಕೆ ಬದ್ಧತೆ ಮತ್ತು ಶಿಸ್ತು ಇರಬೇಕು. ಸ್ನಾತಕೋತ್ತರ ಪದವಿ ಮಾಡಿ KPSCಗೆ ಬಂದ ವಿದ್ಯಾರ್ಥಿಗಳು ಬೀದಿಗೆ ಬಿದ್ದಿದ್ದಾರೆ, ಇದು ಎಷ್ಟು ಸರಿ ಎಂದು ಪ್ರಶ್ನೆ ಮಾಡಿದರು. ನಿಮ್ಮ ಭಾಷಣ ಇದು. ನಾನು ಅದೆಲ್ಲ ಒಪ್ಕೊಳ್ತೀನಿ. ಆದರೆ ಸರ್ಕಾರದ ತಪ್ಪಲ್ಲ ಇದು, ಲೋಕಸೇವಾ ಆಯೋಗದ ತಪ್ಪುಗಳು. ನೀವು ಸರ್ಕಾರವಾಗಿ ಲೋಕಸೇವಾ ಆಯೋಗ ತಪ್ಪುಗಳು ಮಾಡಿದ್ರೆ ನಾವು ಸೂಚನೆ ಕೊಡಬಹುದು. ಈ ಥರ ತಪ್ಪುಗಳು ಮಾಡಿದ್ದೀರಿ, ನೀವು ತಪ್ಪು ಮಾಡಬಾರ್ದು. ಮತ್ತೆ ನೀವು ಆಯ್ಕೆ ಮಾಡ್ತಕ್ಕಂಥವ್ರು ಇದ್ದಾರಲ್ಲ, ಆಯ್ಕೆ ಮಾಡ್ತಕ್ಕಂಥ ಜನ ಪ್ರಾಮಾಣಿಕರಾಗಿರ್ಬೇಕು, ಸೇವಾ ಮನೋಭಾವ ಇರಬೇಕು, ಜನರ ಪರವಾಗಿ ಕಾಳಜಿ ಇರಬೇಕು, ಮತ್ತೆ ಆಯ್ಕೆ ಟ್ರಾನ್ಸ್ಪರೆಂಟ್ ಆಗಿರ್ಬೇಕು. ಹಂಗಿಲ್ಲದೆ ಹೋದರೆ, ಯಾಕಂದರೆ ಅವರು ಒಂದು ಸಾರಿ ಆಯ್ಕೆ ಆದರೆ 30-35 ವರ್ಷ ಸರ್ವೀಸ್ನಲ್ಲಿ ಇರ್ತಾರೆ, 30 to 35 ಇಯರ್ಸ್ ಸರ್ವೀಸ್ನಲ್ಲಿ ಇರ್ತಾರೆ. ಅವರು ಪ್ರಾಮಾಣಿಕರಾಗಿಲ್ಲದೆ ಹೋದರೆ, ಅವರಿಗೆ ಬದ್ಧತೆ ಇಲ್ಲದೆ ಹೋದರೆ, ಜನಪರವಾದಂಥ ಕಾಳಜಿ ಇಲ್ಲದೆ ಹೋದರೆ, ಸರ್ಕಾರದ ಆಶಯಗಳನ್ನು, ಸರ್ಕಾರದ ಬದ್ಧತೆಗಳನ್ನು ಜನರಿಗೆ ತಲುಪಿಸಲಿಕ್ಕೆ ಕಷ್ಟ ಆಗ್ತದೆ. ಮತ್ತು ಆಡಳಿತನೂ ಕೂಡ ಭ್ರಷ್ಟಾಚಾರ ರಹಿತವಾದಂಥ ಆಡಳಿತ ಕೊಡ್ತೀವಿ ಅಂತಕ್ಕಂಥದ್ದು ಕೂಡ ಕಷ್ಟ. ಸೊ ಆದ್ದರಿಂದ ನಮ್ಮ ಆಯ್ಕೆ ಪಾರದರ್ಶಕವಾಗಿರಬೇಕು ಮತ್ತು ಸೇವಾ ಮನೋಭಾವ ಇರ್ತಕ್ಕಂಥ ಪ್ರಾಮಾಣಿಕರಾಗಿರ್ತಕ್ಕಂಥವ್ರು ಮಾಡಬೇಕು. ನಾನು ಕೆಳಗಡೆ ಮನೆಯಲ್ಲಿ ಹೇಳ್ತಾ ಇದ್ದೆ, ಅಲ್ಲಿ ಆರೋಪ ಮಾಡಿದ್ರು ಲೋಕಸೇವಾ ಆಯೋಗದಲ್ಲಿ ಹೆಚ್ಚು ಜನ ಇದ್ದಾರೆ, ಇಷ್ಟೊಂದು ಜನ ಇರಬಾರ್ದಾಗಿತ್ತು. ಅದು ಎಲ್ಲ ಕಾಲದಲ್ಲೂ ಕೂಡ ಗುಂಡಪ್ಪ ಅವ್ರ ಕಾಲದಲ್ಲಿ 3 ಜನ ಇದ್ದರು, ಗುಂಡಪ್ಪ ಗೌಡನ ಕಾಲದಲ್ಲಿ. ಈಗ 16 ಜನ ಆಗಿದ್ದೀವಿ. ಅದು ಬರೀ ನಮ್ಮ ಸರ್ಕಾರ ಜವಾಬ್ದಾರರಲ್ಲ, ಎಲ್ಲ ಸರ್ಕಾರಗಳು ಜವಾಬ್ದಾರರು. ಇಂದಿನ BJP ಸರ್ಕಾರನೂ ಆ ಕಾಲದಲ್ಲೂ ಹೆಚ್ಚು ಮಾಡಿದ್ದಾರೆ, ನಮ್ಮ ಕಾಲದಲ್ಲೂ ಹೆಚ್ಚು ಮಾಡಿದ್ದೀವಿ, ಇಂದಿನ ಸರ್ಕಾರಗಳು ಕೂಡ ಹೆಚ್ಚು ಮಾಡಿದ್ದಾವೆ. ನಾನು ಈ ಸಂದರ್ಭದಲ್ಲಿ